ಕಾರಲ್ಲಿ ನಾವು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕಾರಲ್ಲೇ ಕೂತಿರ್ಬೇಕು. ನಾವು ಅಲ್ಲಿರುವಂತವ್ರು ಅಮೆರಿಕದಲ್ಲಿ ಕಾರ್ ಓಡಿಸುವಂತವ್ರು, ಅವರ ಕೈ ಕಾಣಿಸುವ ಹಾಗೆ ಸ್ಟೇರಿಂಗ್ ವೇಲ್ ಮೇಲೆ ಇರಬೇಕು, ಡ್ರೈವರ್ ಕೈ. ಪೊಲೀಸರು ಆವಾಗ ಅವರ ಕ್ಯಾಮ್ರಾ ಆನ್ ಮಾಡಿರ್ತಾರೆ. ಯಾರ್ದು? ಅವರ ಜೀಪ್ ಕಾರಿನ ಹಿಂದೆ, ನಮ್ಮ ಕಾರಿನ ಹಿಂದೆ ಇರುವಂತಹ ಕಾರಲ್ಲಿ ಕ್ಯಾಮ್ರಾ ಆನ್ ಮಾಡಿರ್ತಾರೆ. ಆ ವ್ಯಕ್ತಿ ಪೊಲೀಸ್ ಇಳಿದು ಬಂದು ನಮ್ಮನ್ನ ಮಾತಾಡ್ಸೋದೆಲ್ಲನೂ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ನಾನು ಅಮೆರಿಕದಿಂದ ಬಂದು 11 ವರ್ಷ ಆಯ್ತು. ನಾನು ಹೇಳ್ತಾ ಇರೋದು 11-15 ವರ್ಷದ ಕತೆ. ಇವಾಗ ಇನ್ನೂ ಟೆಕ್ನಾಲಜಿ ಜಾಸ್ತಿ ಆಗಿದೆ, ಇಂಪ್ರೂವ್ ಆಗಿದೆ. ಆಗ್ಲೇನೆ ಇತ್ತು. ನಮ್ಮ ಭಾರತದ ದೌರ್ಭಾಗ್ಯ ಏನು ಅಂದ್ರೆ, ನಮ್ಮ ದುರದೃಷ್ಟ ಏನು ಅಂದ್ರೆ, ಇವತ್ತಿನ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಮುಗಿತಾ ಇದೆ, ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತಿಗೂ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಸಿಟಿವಿ ಇಲ್ಲ, ಪೊಲೀಸ್ ವೆಹಿಕಲ್ ಅಲ್ಲಿ ಒಂದು ಕ್ಯಾಮ್ರಾ ಇಲ್ಲ, ಪೊಲೀಸರಿಗೆ ಬಾಡಿ ಕ್ಯಾಮ್ರಾ ಇಲ್ಲ. ಹುಂಡಿಕೆ ಏನು ಅಂದ್ರೆ ಸದ್ಯ ಚಡ್ಡಿ ಹಾಕ್ತಾ ಇಲ್ಲ ಪೊಲೀಸರು, ಬ್ರಿಟಿಷ್ ಕಾಲದಲ್ಲಿ ಇದ್ದಾಗೆ ಈಗ ಪ್ಯಾಂಟ್ ಹಾಕ್ತಾ ಇದ್ದಾರೆ. ಅಷ್ಟೇ ನಮ್ಮ ಪುಣ್ಯ. ಇವತ್ತು ಈ ಪೊಲೀಸರಿಗೆ ಅವ್ರಿಗೊಂದು ಸರಿಯಾಗಿರೋ ಒಂದು ಲಾಠಿ, ಅಷ್ಟೇ ಆ ಲಾಠಿನೇ. ಇಲ್ಲೇನಾದ್ರೂ ಇದಾಯ್ತು ಅಂದ್ರೆ ಒಬ್ಬ ಪೊಲೀಸರ ಕೈಯಲ್ಲೊಂದು ಎವ್ರಿ ಕಾನ್ಸ್ಟೇಬಲ್ ಶುಡ್ ಕ್ಯಾರಿ ಎ ವೆಪನ್, ದಟ್ ಎ ಪಿಸ್ಟೋಲ್. ನಾಟ್ ಯಾವ್ದೋ ಒಂದು ಸಲ ಕುಂಡೊಡಿದ್ರೆ ಒಂದ್ ಸಲ ಮುಗಿದೋಗುವಂತ ಬಂದೂಕಲ್ಲ. ಅಲ್ಲಿ ನೋಡಿ SI ಅಲ್ಲಿ ನಿಂತಿದ್ದಾರೆ, ಅವರ ಡ್ರೆಸ್ ಕೋಡ್, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ. ಇಲ್ಲಿ ನಿಂತಿರುವಂತಹ ಪೇದೆಗಳ ಬಾಡಿ ಲ್ಯಾಂಗ್ವೇಜ್ ನೋಡಿ. ಎವ್ರಿ ಪೊಲೀಸ್ ಕಾನ್ಸ್ಟೇಬಲ್ ಶುಡ್ ಲುಕ್ ಲೈಕ್ ಎನ್ SI, ಈ ಶುಡ್ ಕ್ಯಾರಿ ಎ ವೆಪನ್. ಅವನ ಹತ್ರ ರಿವಾಲ್ವರ್ ಇರಬೇಕು, ಬಾಡಿ ಕ್ಯಾಮ್ರಾ ಇರಬೇಕು, ಆ ಗತ್ತಲ್ಲಿರಬೇಕು. ಆಗ ಮಾತ್ರ ಕಳ್ಳರು ಖದೀಮರು ಭಯ ಪಡ್ತಾರೆ. ರಾಜಕಾರಣಿಗಳು ಅದ್ರ ಹತ್ರ ಬಂದು ಮಾತಾಡ್ಸೋದಕ್ಕೆ ಹಿಂಜರಿತಾರೆ. ಪೊಲೀಸ್ ಪೇದೆಗಳನ್ನ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ನಮ್ಮ ಎಷ್ಟೋ ರಾಜಕಾರಣಿಗಳು, ಹಿರಿಯ ಅಧಿಕಾರಿಗಳು. ಇದನ್ನೆಲ್ಲ ನಾವು ಬದಲಾಯಿಸ್ತೀವಿ. ಪೊಲೀಸ್ಗೆ ಬೇಕಾದಂತಹ ಒಂದು ಆತ್ಮಾಭಿಮಾನ, ಸ್ವಾಭಿಮಾನವನ್ನ ತಂದುಕೊಡುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡೇ ಮಾಡುತ್ತೆ. ಪೊಲೀಸರ ಆತ್ಮಗೌರವ ಉಳಿಸುತ್ತೆ. ಪೊಲೀಸರು ಮನೆಯಲ್ಲಿ ನೆಮ್ಮದಿಯಿಂದ ಬದುಕೋ ಹಾಗೆ ಮಾಡುತ್ತೆ. ಇವತ್ತು ಕೇಳಿ ಪೊಲೀಸರನ್ನ, ನಿಮ್ಮದೇ ಹೂವಿನಡಗಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಸರ್ವೆ ಮಾಡಿ. 25 ಜನ ಕಾನ್ಸ್ಟೇಬಲ್ ಇದ್ದಾರೆ. ಎಷ್ಟು ಜನ ಇದ್ದಾರೆ ಕಾನ್ಸ್ಟೇಬಲ್? ಅವ್ರು ಹೇಳ್ತಾರ ಬಿಡ್ತಾರ? ಎಷ್ಟಿರ್ಬೋದಪ್ಪ ಕಾನ್ಸ್ಟೇಬಲ್ ಇಲ್ಲಿ? ಬರೀ ಕಾನ್ಸ್ಟೇಬಲ್ 25 ಜನ. 25 ಜನದಲ್ಲಿ ನಾವು ಸರ್ವೆ ಮಾಡಿದ್ರೆ, ನನಗೆ ಇದೇ ಪಕ್ಕದ ಗದಗಿನ ಒಬ್ಬ ಪೊಲೀಸ್ ಬಂದು, ಗದಗಲ್ಲಿ ಹೇಳಲಿಲ್ಲ, ರಾಣೆ ಯಾವ್ದದು ಹಿರೇಕೆರೂರಲ್ಲಿ ಯಾವ MLA, ಯಾವ ಕ್ಷೇತ್ರದ MLA ಇವತ್ತು ಮಿನಿಸ್ಟರ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ತಿರುವಂತ ರೈತರು, ಹೇಡಿಗಳು ಅಂತ ಕೀಳು ಮಟ್ಟದ ಹೇಳಿಕೆ ಕೊಡ್ತಾರೋ, ಅದೇ ಕ್ಷೇತ್ರದಲ್ಲಿ ನಾನು ಪ್ರಚಾರಕ್ಕೆ ಹೋಗಿದ್ದಾಗ ಒಬ್ಬ ಪೊಲೀಸು, ಬಹುಶಃ ಹೆಡ್ ಕಾನ್ಸ್ಟೇಬಲ್ ಇರಬೇಕು, ಬಂದು ಹೇಳ್ತಾನೆ, ಸಾರ್ ಎಲ್ರಿಗಿಂತ ಜಾಸ್ತಿ ನಮ್ಮ ಪೊಲೀಸರಲ್ಲೇ ಸಾರ್ ಮದ್ಯ ವ್ಯಸನ ಇರೋದು. ಯಾಕಂದ್ರೆ ಇದೇ ಲಿಂಗೇಗೌಡರು ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿದ್ದಾಗಲೇ ಬಸು ಕಲ್ಯಾಣದಿಂದ ಹಿಡಿದು ಬೆಂಗಳೂರಿನ ತನಕ ಪಾದಯಾತ್ರೆ ಮಾಡ್ತಾರೆ ಮದ್ಯ ನಿಷೇಧಕ್ಕಾಗಿ. ನಾವು ನಮ್ಮ ವೇದಿಕೆಗಳಿಂದ, ಪಕ್ಷಗಳಿಂದ ಮದ್ಯ ನಿಷೇಧಕ್ಕಾಗಿ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಪಕ್ಷದ ಹ್ಯಾಂಡ್ ಬಿಲ್ಸ್ಕೊಡ್ರಪ್ಪ, ಲೋಗೊಂದಷ್ಟು ಇರೋದು ಇಲ್ಲೆಲ್ಲ ಸುತ್ತ ಇರೋ ನಮ್ಮ ಪಕ್ಷದ ಹ್ಯಾಂಡ್ ಬಿಲ್ಸ್ಕೊಡಿ. ಹೊಸದಾ ಬಂದಿದ್ದಾರೆ, ಕೊಡೋಣ. ಇಲ್ಲಿದೆ ಬನ್ನಿ, ಇಲ್ಲಿದೆ ಬನ್ನಿ. ನಮ್ಮ ಪಕ್ಷದ ಮೊದಲ ಕೆಲಸನೇ ಮದ್ಯ ನಿಷೇಧ ಮಾಡೋದು. ಇವತ್ತು ಹಳ್ಳಿಗಾಡಲ್ಲಿ ಕುಡಿದು ಜನ ಸಂಸಾರಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅವತ್ತು ಹೇಳಿದ ಪೊಲೀಸರು, ನಮ್ಮ ಪೊಲೀಸರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಕುಡಿದು ನೆಮ್ಮದಿ ಕಳ್ಕೊಂಡು ಕುಡಿತಿದ್ದಾರೆ ಅಂತ. ಯಾಕೆಂದ್ರೆ ಅವರನ್ನ ಆ SIಗಳು, ಕಾನ್ಸ್ಟೇಬಲ್ ನ SI ಬರೋಲ್ಲ ಅಂತಾನೆ, SI ನ ಇನ್ಸ್ಪೆಕ್ಟರ್ ಎಲ್ಲ ಮಾಡ್ತಾ ಇದೆಯಾ ಅಂತಾನೆ. IPS ಆಫೀಸರು, SI, ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಎಲ್ಲರೂ ಸೇರಿದಂತೆ ಏಕವಚನದಲ್ಲಿ ಬಾಯಿ ಬಂದಂಗೆ ಬೈತಾರೆ. ಇದು ಇವತ್ತಿರೋ ಪರಿಸ್ಥಿತಿ. ಅದೇ ಕಾರಣಕ್ಕಾಗಿ ಆಮೇಲೆ ಅಲ್ಲಿ ಲೋಕಲ್ MLAಗೋ, ಕಾರ್ಪೊರೇಟರ್ಗಳಿಗೋ, ಪುಡಿ ರಾಜಕಾರಣಿಗಳು, ಈ ಕಡೆ ಬರೋಣ, ಪುಡಿ ರಾಜಕಾರಣಿಗಳಿಗೋ ನಮಸ್ಕಾರ ಹೊಡ್ಕೊಂಡು ರಾತ್ರಿ ಯಾವುದೋ ಒಂದು ಆಡಿಯೋ ನೋಡ್ತಾ ಇದ್ದೆ. ಯಾರೋ ಒಬ್ಬ ಮಾಡಿದ್ದಾನೆ, ಹೇಳಿ ಬ್ರದರ್, ಯಾರು SI, ಹೇಳಿ ಬ್ರದರ್ ಅಂತ SI ಅನ್ನೋದು. ಆ ಕಡೆ ಆಯ್ತು ಬ್ರದರ್, ನೋಡಿ ಬ್ರದರ್, ಏನ್ ಯಾವ್ರಿ ಬ್ರದರ್ ನಿಮಗೆ? ನಿಮ್ಮ ಹೆಸರು ಹಿಡಿದು, ನಿಮ್ಮ ಹುದ್ದೆ ಹಿಡಿದು ಕರಿಬೇಕು ಪೊಲೀಸರನ್ನ. ಅದ್ಬಿಟ್ಬಿಟ್ಟು ಊರಿಗೆಲ್ಲ ಬ್ರದರ್ಗಳ ನೀವು? ಏನ್ ಆತ್ಮಗೌರವ ಇದೆಯಾ? ಏನ್ ಟ್ರೈನಿಂಗ್ ಅಂತ? ನನ್ನ ದುಡ್ಡಲ್ಲಿ, ನಮ್ಮ ದುಡ್ಡಲ್ಲಿ, ಇಲ್ಲಿ ತರ ಬಂದು ಹೋದಲ್ಲ ಈ ವ್ಯಕ್ತಿ, ಈ ಹೆಣ್ಣು ಮಗಳ ದುಡ್ಡಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಟ್ಟಿರೋದು. ಅದೇ ಮನೆ ಮರ್ಯಾದೆ ಬೇಡ ನಿಮ್ಗೆ? ಹೇಗಂದ್ರೆ ಆಗಿ ಮಾತಾಡೋದಕ್ಕೆ ಒಂದು ಕೋಡ್ ಆಫ್ ಕಂಡಕ್ಟ್ ಬೇಡ ನಿಮ್ಗೆ? ಊರಲ್ಲಿ ದಾರಿಲಿ ಬರೋರೆಲ್ಲ ಬ್ರದರ್ ಅಂತ ಫೋನಲ್ಲಿ ಮಾತಾಡ್ತೀರಾ? ಯಾವನೋ ಒಬ್ಬ SI, ಇನ್ಸ್ಪೆಕ್ಟರ್ ಬಂದ ತಕ್ಷಣಕ್ಕೆ ಊರಲ್ಲಿರೋ ರೌಡಿ ಶೀಟರ್ಗಳು, ಗೂಂಡಾಗಳೆಲ್ಲ ಏನು ಬೊಕೆ ಇಟ್ಕೊಂಡು, ಸ್ವೀಟ್ ಪ್ಯಾಕೆಟ್ ಇಟ್ಕೊಂಡು ಹೋಗ್ತಾರೆ ಈ ಪೊಲೀಸರನ್ನ ಸ್ವಾಗತಿಸೋದಿಕ್ಕೆ. ಸ್ವಾಭಿಮಾನ ಇರುವಂತವ್ರು ಯಾರು ಇಂಥದನ್ನ ಎನ್ಕರೇಜ್ ಮಾಡೋದಿಲ್ಲ. ಹಾಗಾಗಿ ಬಂಧುಗಳೇ, ಇವತ್ತು ನಾವು ಇದನ್ನ ಕೇಳ್ತಾ ಇದೀವಿ. ಹೋಗ್ತೀವಿ ನಾಗೀಗ ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ SIಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೇಳ್ತೀವಿ, ಏನ್ರಣ ನಿಮ್ಗೆ ನಾವು ಸಂಬಳ ಕೊಡ್ತಾ ಇರೋದು, ನೀವು ಕಾಕಿ ಬಟ್ಟೆ ಕೊಟ್ಟಿರೋದು ಏನು ಜನರ ಹಕ್ಕುಗಳನ್ನ ದಮನ ಮಾಡೋದಿಕ್ಕ, ಬೂಟ್ ಕಾಲಲ್ಲಿ ಓದೋದಿಕ್ಕ? ಏನು ನೀವು ಬ್ರಿಟಿಷರ ಆಳರ್ಸರ? ನಾಳೆ ನೀನು ರಿಟೈರ್ಡ್ ಆದ್ಮೇಲೆ ನೀನು ನಮ್ಮಾಗೆ ಸಿವಿಲ್
ನಮ್ಮಾಗೇನೆ ನೀನು ಅಲಿಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ಗೆ, ಇನ್ನೊಂದಕ್ಕೆ ಕೋರ್ಟ್ಗೆ. ಇವತ್ತು ಕಾಕಿ ಬಟ್ಟೆ ಹಾಕೊಂಡ ತಕ್ಷಣಕ್ಕೆ ನಿಮ್ಗೆ ಬೂಟ್ ಕಾಲಲ್ಲಿ ಒದೆಯೋದು ಹಕ್ಕು ಬಂದ್ಬಿಡೋದಿಲ್ಲ. ಇದನ್ನೆಲ್ಲ ಕೇಳ್ತೀವಿ. ಅಷ್ಟೇ ಅಲ್ಲ, ಗಣೇಶ್ ದೂರು ಕೊಟ್ಟಿರೋ ಅಗ್ನಿಬಂಧನ ದೂರು ಕೊಟ್ಟಿರುವಂತ ದೂರು ನಮ್ಮ ಹತ್ರ ಇದೆ. ಅದನ್ನ ಈಗಾಗಲೇ ಎಸ್ಪಿಗೆ ಕೊಡಲಾಗಿದೆ ಅಲ್ವಾ? ಎಸ್ಪಿ ಕೊಡಲಾಗಿದೆ. ನಾಳೆ ಹೋಗಿ ಎಸ್ಪಿ ಕೇಳ್ತೀವಿ. ಹೇಗೆ ನಿಮ್ಮ ಪೊಲೀಸರು ನೋಡಿ ಹೇಗೆ ಮಾಡಿದ್ದಾರೆ ಅಗ್ನಿಬಂಧನಹಳ್ಳಿ ಹೂವಿನಡಗಲಿ. ಯಾವ ಪೊಲೀಸರು ಜನರ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕಾಗಿದೆಯೋ ಅದೇ ಪೊಲೀಸರು ಜನರ ಹಕ್ಕುಗಳನ್ನ ಕಿತ್ಕೊಳ್ತಾ ಇರೋದನ್ನ ನಾಳೆ ಹೋಗಿ ಪ್ರಶ್ನೆ ಮಾಡ್ತೀವಿ ನಾವು. ಇವರೆಲ್ಲರೂ ಯಾರು ಜನ ಭಯಪಡಬೇಕಾಗಿಲ್ಲಪ್ಪ. ನೀವೆಲ್ಲ ಹಳ್ಳಿಗಾಡಿನ ಜನ ಬಂದಿದ್ದೀರಾ. ಯಾರಿಗೇನು ಸರ್ಕಾರಿ ಅಧಿಕಾರಿಗಳು ಭಯ ಪಡಬೇಕಾಗಿಲ್ಲ. ನಿಮ್ಮದು ಕರೆಕ್ಟ್ ಆಗಿದೆ ಅಂದ್ರೆ ನೀವು ಯಾರಿಗೂ ಭಯ ಪಡಬೇಕಾಗಿಲ್ಲ. ಯಾಕೆ ಭಯ ಪಡಬೇಕು? ಪೊಲೀಸರು ಸರ್ಕಾರಿ ಅಧಿಕಾರಿ ಅಂತ ತಕ್ಷಣ ಅವ ಏನು ಗೂಂಡಾನ, ಡಾನ, ರೌಡಿನ? ನಿನ್ನ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ನಾವು ನೇಮಿಸಿಕೊಂಡಿರುವಂತಹ, ಸಂಬಳಕ್ಕೆ ನೇಮಿಸಿಕೊಂಡಿರುವಂತಹ ವ್ಯಕ್ತಿಗಳು ಪೊಲೀಸರು, ಸರ್ಕಾರಿ ಅಧಿಕಾರಿಗಳು. ನಮ್ಮ ಕೆಲಸ ಮಾಡೋದಕ್ಕೆ ಒಂದು ತಹಸೀಲ್ದಾರ್ ಇರೋದು, ನಮ್ಮ ಕೆಲಸ ಮಾಡೋದಕ್ಕೆ ಜಿಲ್ಲಾಧಿಕಾರಿ ಇರೋದು, ನಮ್ಮ ಕೆಲಸ ಮಾಡೋದಕ್ಕೆ ಅಲ್ಲಿ FDA ಸಂಸ್ಥೆದಾರ್ ಇರೋದು. ಅವನು ಬಂದಾಗ ಮಾಡೋದಕ್ಕಲ್ಲ. ನನ್ನ ದೇಶದ ಸಂವಿಧಾನ, ನನ್ನ ದೇಶದ ಪ್ರಜಾಪ್ರಭುತ್ವ, ನನ್ನ ದೇಶದ ಕಾಯ್ದೆ ಕಾನೂನುಗಳು ಇವರಿಗೆ ಹೀಗೆ ಮಾಡಬೇಕು ಅಂತ ಹೇಳಿದೆ. ಅವ್ರು ಹಾಗೇನೆ ಮಾಡಬೇಕು. ಅದನ್ನ ಬಿಟ್ಟು ಮುಂದುವರೆದ್ರು ಅಂದ್ರೆ ಈಸ್ ನೋ ಲಾಂಗರ್ ಎನ್ ಆಫೀಸರ್, ಈಸ್ ಅನ್ಫಿಟ್ ಟು ಬಿಕಮಿಂಗ್ ಎನ್ ಆಫೀಸರ್. ಈ ಶುಡ್ ಬಿ ರಿಮೂವ್ಡ್, ಈ ಶುಡ್ ಬಿ ಸಸ್ಪೆಂಡೆಡ್. ಅವ್ರು ಮಾಡಬಾರ್ದು, ತಪ್ಪು ಮಾಡಿದ್ರೆ ಈ ಶುಡ್ ಬಿ ಸೆಂಟ್ ಟು ಜೈಲ್. ಅದನ್ನ ನಾವು ಮಾಡಿಸ್ಬೇಕು. ನೀವು ಜನ ಭಯ ಪಡಬಾರದು. ಪೊಲೀಸರಲ್ಲಿ ಯಾರ ಹತ್ರ ಲೋಕ್ ಸಂದಿಲಿ ಮೊನ್ನೆ ಇದೆ ಸೋಮ್ ಸುಂದರ್ ಅಂತ ನಮ್ಮ ಪಕ್ಷದ ಟಿ ಶರ್ಟ್ ಹಾಕೊಂಡು ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋರು ಸೋಮ್ ಸುಂದರ್. ಇದೇ ತಾರೀಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂತ ಪಾಕಿಸ್ತಾನವನ್ನ ಸದೆ ಪಡೆದಂತ ಒಂದು ಯುದ್ಧದಲ್ಲಿ ನಮ್ಮ ದೇಶ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ ಅಲ್ಲಿ ನಾವಿದ್ದೀವಿ. ಚಾರಿತ್ರಿಕವಾದ ಒಂದು ಹೂವಿನಡಗಲಿಯ ಸರ್ಕಲ್ ಅಲ್ಲಿ. ಅದೇ ತಾರೀಕೆ ಮೈಸೂರಿನಲ್ಲಿ ಮಹಾತ್ಮ ಗಾಂಧಿ ವೃತ್ತ ಅಂತ ಒಂದಿದೆ. ಆ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಈ ತಾರೀಕೆ ಪೊಲೀಸ್ ವ್ಯಾನಲ್ಲಿ ಬರುವಂತವ್ರು ಇಲ್ಲೆಲ್ಲ ಬೀದಿ ಬದಿ ವ್ಯಾಪಾರಿಗಳಿದಾರ. ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಹತ್ರ ಭಿಕ್ಷೆ ಬೇಡ್ತಾ ಇದ್ರು ಪೊಲೀಸರು. ಅವ್ನು ಬರ್ತಾನೆ, ಇಲ್ಲಿ ಈಗ ಗಾಡಿ ಕೂತ್ಕೊಂಡಿರೋ ದುಡ್ಡು ಕೊಟ್ಟು ಹೋಗ್ತಾನೆ. ಅದನ್ನ ಸೋಮ್ ಸುಂದರ್ ವಿಡಿಯೋ ರೆಕಾರ್ಡ್ ಮಾಡಿದ್ರು. ವಿಡಿಯೋ ರೆಕಾರ್ಡ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕಿದ್ರು. ನಾನು ಅದನ್ನ ಹೋಮ್ ಮಿನಿಸ್ಟ್ರಿಗೆ ಟ್ಯಾಗ್ ಮಾಡಿದೆ ಫೇಸ್ಬುಕ್ ಅಲ್ಲಿ. ಅದಾದ ಕೆಲವೇ ದಿವಸಕ್ಕೆ ಆ ಗರುಡ ಅಂತ ಅಲ್ಲಿ ಆ ವಾಹನದ ಹೆಸರು, ಆ ವಾಹನದ ನಂಬರು, ಅಲ್ಲಿರೋ ಆ ಪೊಲೀಸರು ಕಾರ್ಯನಿರ್ವಹಿಸಿದ ಪೊಲೀಸರು ಮಾಹಿತಿ ಎಲ್ಲ ತಗೊಂಡು ಗೃಹ ಇಲಾಖೆ ವಜಾ ಮಾಡ್ತು. ನೀವೇನು ಭಯ ಪಡಬೇಕಾಗಿಲ್ಲಪ್ಪ. ಒಳ್ಳೆ ಕೆಲಸ ಮಾಡ್ತಿರೋ ಪೊಲೀಸರಿಗೆ, ಯಾಕಂದ್ರೆ ಅವರು ಸಮಯ ಬಂದಾಗ ಗುಂಡಿಗೆ ಎದೆ ಕೊಡುವಂತವ್ರು. ಇವತ್ತು ಮಾಡಬಾರ್ದು ಕೆಲಸ ಮಾಡಿದ್ರು ಇಲ್ಲಿ ಸಮಸ್ಯೆ ಆದಾಗ ಎಲ್ರಿಗಿಂತ ಮುಂದೆ ಹೋಗಿ ಕಾನೂನು ರಕ್ಷಣೆ ಮಾಡೋರು, ಕಾನೂನು ಪಾಲನೆ ಮಾಡೋರು, ಸುವ್ಯವಸ್ಥೆ ಕಾಪಾಡೋ ಇದೇ ಪೊಲೀಸರು. ಹಾಗಾಗಿ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಒಂದು ಸಲ್ಯೂಟ್ ಹೊಡೀರಿ. ಥ್ಯಾಂಕ್ಸ್ ಫಾರ್ ಯುವರ್ ಸರ್ವಿಸ್. ನೀವು ಮಾಡ್ತಾ ಇರುವಂತಹ ಸೇವೆಗೆ ಧನ್ಯವಾದಗಳು ಅಂತ ಹೇಳಿ. ಆದ್ರೆ ಅದೇ ಪೊಲೀಸರು ಇಲ್ಲಿ ಬಂದು ಬೇಕರಿಯವ್ರ ಹತ್ರ ಒಂದು 10 ರೂಪಾಯಿ ತಗೊಳ್ಳೋದು, ಹೂವಿನವ್ರ ಹತ್ರ ಒಂದು 20 ರೂಪಾಯಿ ತಗೊಳ್ಳೋದು, ಇನ್ನೆಲ್ಲ ಹೋಗಿ ಬಿಟ್ಟಿಯಾಗಿ ಊಟ ಮಾಡೋದು, ಬಿಲ್ ಕೊಡದೇ ಇರೋದು, ಇಂಥದ್ದೇನಾದ್ರು ಕಣ್ಣಿಗೆ ಬಂದು ಕಾಣಿಸ್ತು ಅಂದ್ರೆ ಪಬ್ಲಿಕ್ ಅಲ್ಲಿ, ಅವ್ರ ಮನೆಗಳಿಗೆ ಹೋಗಿ ನೋಡ್ಬೇಡಿ. ಪಬ್ಲಿಕ್ ಅಲ್ಲಿ ಕಾಣಿಸ್ತು ಅಂದ್ರೆ ನೇರವಾಗಿ ವಿಡಿಯೋ ಮಾಡಿ ನಮಗ್ ಕಳಿಸಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಅದೆಲ್ಲ ನಿಮ್ ಡೀಟೇಲ್ಸ್ ಇದೆ. 7975625575 ಆ ಕಡೆ ಇದೆ. ಇನ್ನೊಂದು ನಂಬರಲ್ಲೂ ನಿಮ್ಗೆ ಕೊಟ್ಟಿರುವಂತ ಎಲ್ಲ ಹ್ಯಾಂಡ್ ಬಿಲ್ ಅಲ್ಲಿ ಇದೆ. ಫೇಸ್ಬುಕ್ ಇದೆ, ಟ್ಯಾಗ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಿ. ನಿಮಗೆ ಭಯ ಆಯ್ತಾ ನಮಗ್ ಕಳಿಸಿ. ಅದೇ ತಾರೀಕೆ ನೀವು ಆ ತರಕ್ಕೆ ಏನಾದ್ರು ಮಾಡ್ತಾ ಇರೋದನ್ನ ಪೊಲೀಸರು ನೋಡಿ ನಿಮ್ಮನ್ನ ಹಿಡ್ಕೊಂಡ್ರು ಅಂದ್ರೆ ಏನು ಮಾಡಕ್ಕಾಗಲ್ಲ, ಒದೆ ತಿನ್ಬೇಕಾಗುತ್ತೆ ಆ ಟೈಮಲ್ಲಿ. ಅದನ್ನ ಆ ಟೈಮಲ್ಲಿ ಬಂದು ನಾವು ಕಾಪಾಡಕ್ಕಾಗಲ್ಲ. ನಾನು ರವಿ ಕೃಷ್ಣಾರೆಡ್ಡಿ, ನಮ್ಮಪ್ಪ ಕೃಷ್ಣಾರೆಡ್ಡಿ, ನಾನು ರವಿ, ನಾನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ. ದ್ರೌಪದಿ ದುಶ್ಯಾಸನ ಮಾನಭಂಗ ಮಾಡ್ತಾ ಇರುವಾಗ, ಸೀರೆ ಎಳಿತಿರುವಾಗ ಕೃಷ್ಣ ಅಂತ ಕೃಷ್ಣ, ದ್ರೌಪದಿಯ ಇನ್ನೊಂದು ಹೆಸರು ಕೃಷ್ಣೆ. ಅವಳು ಕಪ್ಪಗಿದ್ದವಳು, ಕೃಷ್ಣನು ಕಪ್ಪಗಿದ್ದವನು. ಅವನು ಕೃಷ್ಣ, ಇವನು ಕೃಷ್ಣೆ. ಕೃಷ್ಣ ಅಂತ ಕರೆದಾಗ ಕೃಷ್ಣ ಅಭಯ ಹಸ್ತ ಚಾಚಿ ಸೀರೆ ಕೊಡ್ತಾನೆ. ಹಾಗೆ ನೀವು ಇಲ್ಲಿ ರವಿ ಕೃಷ್ಣಾರೆಡ್ಡಿ ಅಂದ್ರೆ ಬರಕ್ಕಾಗಲ್ಲ. ನೀವು ಅನುಭವಿಸಬೇಕಾಗುತ್ತೆ. ಪೊಲೀಸರು ಬೂಟ್ ಕಾಲಲ್ಲಿ ಹೋದ್ರೆ ಒಚ್ಕೋಬೇಕಾಗತ್ತೆ, ಏಟ್ ತಿನ್ಬೇಕಾಗುತ್ತೆ. ಆದ್ರೆ ಆಚೆ ಬಂದ ಮೇಲೆ ನಮಗೆ ಕಾಲ್ ಮಾಡಿದ್ರೆ ಇವತ್ತು ಗಣೇಶ್ ಇಲ್ಲದೆ ಇರಬಹುದು. ಆದ್ರೆ ರವಿ ಕೃಷ್ಣಾರೆಡ್ಡಿ ಇದ್ದಾನೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆ, ಲಿಂಗೇಗೌಡರು ನಮ್ಮ ಪಕ್ಷದ ಉಪಾಧ್ಯಕ್ಷರಿದ್ದಾರೆ, ಚಂದ್ರಶೇಖರ್ ಜಿಲ್ಲಾಧ್ಯಕ್ಷ, ರವಿಕುಮಾರ್ ಸಂಘಟನಾ ಕಾರ್ಯದರ್ಶಿ. ಹೇಗೆ ನಾವಿವತ್ತು ಬಂದಿದ್ದೀವಿ. ಆತ ಇಲ್ಲದೆ ಇರಬಹುದು, ಆದ್ರೆ ನಾವಿವತ್ತು ಬಂದಿದ್ದೀವಿ. ಅದೇ ತಾರೀಕಿಗೆ ನಿಮಗಾದಾಗ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಪೊಲೀಸ್ ದೌರ್ಜನ್ಯದ ವಿರುದ್ಧ ನಿಮ್ಮ ಹೋರಾಟಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸದಾ ಬೆಂಬಲವಾಗಿರುತ್ತೆ. ಭಯ ಪಡಬೇಡಿ. ಇವತ್ತು ನಾವು ಕಳ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ದೇಶ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಬೇಕು. ಇವತ್ತು ದೇಶ ಬಹಳ ಗಂಭೀರವಾದ ಸ್ಥಿತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡಿಕೊಳ್ಳಿಲ್ಲ,
ನಮ್ಮ ಜೀವನವನ್ನ ನಾವು ಕಟ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾನಾ ತರಹದ ಸಂಕಷ್ಟಗಳನ್ನ ನಾವು ನೋಡಬೇಕಾಗಿದೆ. ಆ ತರಹದ ಸಂಕಷ್ಟಗಳನ್ನು ನೋಡಬಾರದು, ಹಿಂಸೆ ಆಗಬಾರದು, ರಕ್ತಪಾತ ಆಗಬಾರದು, ಒಂದು ಅಹಿಂಸಾತ್ಮಕವಾಗಿ ನಾವು ಸಮಾಜವನ್ನ ಕಟ್ಟಬೇಕು ಅನ್ನೋ ಹಾಗಿದ್ರೆ ಮೊದಲು ಮಾಡಬೇಕಾಗಿರುವಂತಹ ಕೆಲಸ ಜನರು ತಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳೋದು. ಹಾಗಾಗಿ ನಿಮ್ಮ ಹಕ್ಕುಗಳಿಗಾಗಿ ನೀವು ಹೋರಾಟ ಮಾಡಿದಾಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಜೊತೆಗೆ ನಿಲ್ಲುತ್ತೆ. ಬಂಧುಗಳೇ, ಈಗಾಗಲೇ ನಮ್ಮ ಚಂದ್ರಶೇಖರ್ ಹೇಳ್ತಾ ಇದ್ರು ರಾತ್ರಿ ನಿಮ್ಮ ಹೂವಿನ ಅಡಗಲಿಯಲ್ಲಿ ಆಗ್ತಿರುವಂತಹ ಈ ಕ್ಷೇತ್ರದಲ್ಲಿ ಈ ತಾಲೂಕಿನಲ್ಲಿ ಆಗುವಂತಹ ಭ್ರಷ್ಟಾಚಾರದ ವಿಚಾರವಾಗಿ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ನಿಮ್ಮ ನ್ಯಾಯಬದ್ಧವಾದ ಕೆಲಸ ಮಾಡಿಕೊಡೋದಿಕ್ಕೆ ಸತಾಯಿಸ್ತಾ ಇದ್ರೆ, ಲಂಚ ಕೇಳ್ತಾ ಇದ್ರೆ ದಯವಿಟ್ಟು ಸುರೇಶ್ ಎತ್ತಿಕೊಳ್ಳಿ. ಇವರು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರು, ಅವರಿಗೆ ಕರೆ ಮಾಡಿ ಅಥವಾ ಚಂದ್ರಶೇಖರ್ಗೆ ಕರೆ ಮಾಡಿ. ನಮ್ದು ಇನ್ನೊಂದು ಹೆಲ್ಪ್ ಲೈನ್ ಇದೆ 8884277730 ಅಂತ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇದು 8884277730 88844277730 ಆ ಸಂಖ್ಯೆಗೆ ಕರೆ ಮಾಡಿ. ನಾವು 10 ಜನ ಸರ್ಕಾರಿ ಅಧಿಕಾರಿಗಳು ಲಂಚ ತಗೊಳ್ತಾ ಇರುವಾಗ ಟ್ರ್ಯಾಪ್ ಮಾಡಿಸಿ ಎಸಿಬಿ ಮೂಲಕ ಲೋಕಾಯುಕ್ತದ ಮೂಲಕ ಜೈಲಿಗೆ ಕಳಿಸಿದ್ದೀವಿ. ಬೆಂಗಳೂರಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ದಾಖಲೆಗಳನ್ನ ತಗೊಂಡು ದಿನಗಟ್ಟಲೆ ಟ್ರ್ಯಾಪ್ ಮಾಡಿಸಿ ಅವನ್ನ ವಜಾ ಮಾಡಿಸಿದ್ದೀವಿ. ಎಲ್ಲೆಲ್ಲಿ ಲಂಚ ಆಗುತ್ತೋ ಅಲ್ಲಿ ಹೋಗಿ ನೇರವಾಗಿ ಲಂಚ ತಗೊಳ್ತಿರುವ ಅಧಿಕಾರಿನ ಪ್ರಶ್ನೆ ಮಾಡಿ ಲಂಚವನ್ನ ವಾಪಸ್ಸು ಅವನ ಬಾಯಿಂದನೇ ಕಕ್ಕಿಸಿದೀವಿ ಅಂದ್ರೆ ನಿಜಕ್ಕೂ ಕಕ್ಕಿಸಿದೀವಿ. ನಾನು ಹಿಂದೆ ಒಂದು ಸಲ ಇದ್ದಾಗ ಒಬ್ಬ ಕಳ್ಳ ಅಧಿಕಾರಿ ಲಂಚ ತಗೊಂಡ್ಬಿಟ್ಟಿದ್ದ, ಅಲ್ಲಿಗೆ ಹೋದೆ. ನಾವು ನಮ್ಮನ್ನು ನೋಡಿದ ತಕ್ಷಣ ಅವನು ಲಂಚದ 2,000 ರೂಪಾಯಿ 2,000 ರೂಪಾಯಿ ನೋಟಿದ್ದು ಅದನ್ನು ತೆಗೆದು ತಕ್ಷಣ ಬಾಯಿಗಿಟ್ಕೊಂಡ್ಬಿಟ್ಟ. ತಕ್ಷಣ ಬಾಯಿಗಿಟ್ಕೊಂಡಾಗ ನಮ್ಮವ್ರು ಹೋಗಿ ಅವ್ನು ಹಿಡ್ಕೊಂಡು ಬಾಯಲ್ಲಿರೋದನ್ನ ಕಿತ್ಕೊಂಡ್ರು. ಬಾಯಲ್ಲಿರೋದನ್ನ ಕಕ್ಕಿಸಿದೀವಿ. ನಾವು ಯಾರಿಗೂ ಭಯ ಪಡೋದಿಲ್ಲ. ಈ ನಿಮ್ಮ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿಯ ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ, ದೇವೇಗೌಡ, ಇನ್ಯಾರೋ ಭ್ರಷ್ಟ ಅಯೋಗ್ಯ ರಾಜಕಾರಣಿಗಳು ತರಕಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇಲ್ಲಿರುವಂತಹ ಪಕ್ಷದ ಕಾರ್ಯಕರ್ತರು ಈ ಜೆಸಿಬಿ ಪಕ್ಷದಲ್ಲಿರುವಂತಹ ಗುಲಾಮಗಿರಿಯ ಕಾರ್ಯಕರ್ತರಲ್ಲ. ಏನು ನೀವೆಲ್ಲ, ಇವರೆಲ್ಲ ಸೈನಿಕರು. ಕರ್ನಾಟಕ ರಾಷ್ಟ್ರ ಸಮಿತಿ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸೇನೆ. ಕರ್ನಾಟಕ ರಾಷ್ಟ್ರ ಸೇನೆಯ ಸೈನಿಕರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿರೋದು. ಯಾರೋ ನನಗೂ ಹೇಳ್ತಾರೆ ಎಷ್ಟೋ ಜನ, ನಾಚಿಕೆ ಆಗುತ್ತೆ, ಸಂಕೋಚ ಆಗುತ್ತೆ, ಚೀತು ಅನ್ಸುತ್ತೆ ನನಗೆ. ಎಂತೆಂತೋ ವಿಚಾರಕ್ಕೆ ರಾಜಕಾರಣಿಗಳು ಫೋನ್ ಮಾಡ್ತಾರೆ ಪೊಲೀಸರಿಗೆ, ಬೇರೆ ಬೇರೆಯವರಿಗೆಲ್ಲ, ಬಿಟ್ಟು ಕಳಿಸ್ಬಿಡಿ, ಅವನೇನೋ ಮಾಡ್ಬಿಟ್ಟಿದ್ದಾನೆ, ಹೋಗ್ಲಿ ಬಿಟ್ಟು ಕಳಿಸ್ಬಿಡಿ. ಬಿಟ್ಟು ಕಳಿಸುವಂತ ಪ್ರಶ್ನೆಗಳೇ ಇರೋದಿಲ್ಲ ಕೆಲವೊಂದ್ಸಲ. ಅದಕ್ಕೆ ಪೊಲೀಸರು ಇವತ್ತು ಗೌರವ ಘನತೆ ಕಳ್ಕೊಂಡು ಈ ಆದಿ ಬೀದಿ ಬಂದಿರೋದು. ನಮ್ಮ ಪಕ್ಷದಲ್ಲಿ ನಾವು ಯಾವತ್ತೂ ಇದೇ ಚಂದ್ರಶೇಖರ್ ಇರ್ಬೋದು, ಇದೇ ಲಿಂಗೇಗೌಡ ಇರ್ಬೋದು, ಇದೇ ರವಿಕೃಷ್ಣಾರೆಡ್ಡಿ ಇರ್ಬೋದು, ತಪ್ಪು ಮಾಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಹೇಳ್ಕೊಂಡು ಹೋದ್ರೆ ನಮ್ಮ ಪರವಾಗಿ ನಮ್ಮ ಪಕ್ಷ ಬರೋದಿಲ್ಲ. ಆದ್ರೆ ತಪ್ಪು ಮಾಡಿಲ್ಲ, ಅವರು ನ್ಯಾಯ ಕೇಳ್ತಾ ಇದ್ರು, ಅನ್ಯಾಯದ ವಿರುದ್ಧ ಎದುರಿಸ್ತಾ ಇದ್ರು ಅಂದ್ರೆ ಆವತ್ತು ನಾವು ಮುಂದೆ ಪೊಲೀಸ್ ಸ್ಟೇಷನ್ ಮುಂದೆ ಹೋಗೋದು, ಧರಣಿ ಕೂರೋದಕ್ಕೆ, ಇದನ್ನೆಲ್ಲಕ್ಕೆ ತಗೊಂಡು ಹೋಗ್ಬೇಕು, ಅಲ್ಲಿಗೆ ತಗೊಂಡು ಹೋಗೋದಕ್ಕೆ ನಾವು ಯಾವತ್ತೂ ಹಿಂಜರಿಯೋದಿಲ್ಲ. ಇದೇ ಚಂದ್ರಶೇಖರ್ ಸ್ವಯಂಕೃತ ಅಪರಾಧ ಮಾಡಿ ಹೋದ್ರೆ ಹೋಗ್ ಬನ್ನಿ, ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತೀವಿ. ಆದ್ರೆ ಆತ ಮಾಡಿಲ್ಲದ ತಪ್ಪಿಗೆ ಪೊಲೀಸರು ದಬ್ಬಾಳಿಕೆಯನ್ನು ಮಾಡಿದ್ರೆ, ಇನ್ನೊಬ್ಬ ಯಾವನ ಸರ್ಕಾರಿ ಅಧಿಕಾರಿ ಸುಳ್ಳು ಕೇಸ್ ಹಾಕಿದ್ರೆ ಕೈ ಕಟ್ಕೊಂಡು ಕೂತಿರೋದಿಲ್ಲ ನಾವು. ನಮ್ಮಲ್ಲಿ ಏನ್ ಶಕ್ತಿ ಇದೆಯೋ, ನಮ್ಮ ಜ್ಞಾನ ಏನಿದೆಯೋ, ನಮ್ಮ ಪಕ್ಷದ ಬಲ ಏನಿದೆಯೋ ಅದೆಲ್ಲವನ್ನ ಬಳಸಿ ಆ ಅಕ್ರಮವನ್ನ ಪುಡಿ ಮಾಡ್ತೀವಿ, ಕೋರ್ಟಿನ ತನಕ ಹೋಗ್ತೀವಿ, ನ್ಯಾಯ ಸಂಪಾದಿಸ್ಕೊಳ್ತೀವಿ. ಅದೇ ಶಕ್ತಿಯನ್ನ ನೀವು ಪ್ರದರ್ಶನ ಮಾಡಬೇಕು. ಎಲೆಕ್ಷನ್ ಟೈಮಲ್ಲಿ ನೋಡಿ, ಅಲ್ಲೆಲ್ಲ ಏನು ಅವರ ಅಪ್ಪನ ಮನೆಯಿಂದ ತಂದು ಹಾಕಿದಾಗ ಇವರೆಲ್ಲ ಫೋಟೋಗಳು, ಅಲ್ಲೆಲ್ಲ ಫೋಟೋಗಳು ಇರಬಾರ್ದ್ರಿ, ಗೊತ್ತಿದೆಯಲ್ಲ ಕಾನೂನು. ಯಾವುದೇ MLA ಫೋಟೋ ಇರಬಾರ್ದು, ಸರ್ಕಾರದ ದುಡ್ಡಾದ್ರೆ ಇರಬಾರ್ದು. ಅದಕ್ಕೆ ಇವ್ರ ಮನೆಯಿಂದ ತಂದು ಕೊಡ್ತಾ ಇಲ್ಲಪ್ಪ, ನಿಮ್ಮ ದುಡ್ಡನ್ನ ಲೂಟಿ ಮಾಡಿ ಎಲೆಕ್ಷನ್ ಟೈಮಲ್ಲಿ ಲಿಕ್ಕರು, ಕುಕ್ಕರು, ನಿಕ್ಕರು ಹಂಚಿ ಓದ್ತಾ ಹೊಳ್ತಾ ಇದ್ದಾರೆ. ಇದನ್ನ ನಾವು ನಿಲ್ಲಿಸಬೇಕು, ನಾವು ನಿಲ್ಲಿಸ್ತೀವಿ. ಹಾಗಾಗಿ ಬಂಧುಗಳೇ, ನೀವೆಲ್ಲ ಏನಿದ್ದೀರಾ, ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡಬೇಕು ಅನ್ನೋರು ದಯವಿಟ್ಟು ಮುಂದೆ ಬನ್ನಿ. ಯಾವುದ್ಯಾವುದೋ ಪುಡಿ ರಾಜಕಾರಣಿಗಳ ಹಿಂದೆ ಹಿಂಬಾಲಕರಾಗಿ ಹೋಗಿ ನಿಮ್ಮ ಜೀವನವನ್ನ, ನಿಮ್ಮ ಆತ್ಮಗೌರವವನ್ನ ಕಳ್ಕೊಳ್ಬೇಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬನ್ನಿ, ನ್ಯಾಯಯುತವಾಗಿ ಹೋರಾಡೋಣ, ನ್ಯಾಯದ ಪರವಾಗಿ ಹೋರಾಡೋಣ, ಧರ್ಮವನ್ನ ನಿಲ್ಲಿಸೋಣ. ಬಂಧುಗಳೇ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ರವಿಕೃಷ್ಣಾರೆಡ್ಡಿ ಅವರಿಗೆ, ಲಿಂಗೇಗೌಡರಿಗೆ. ಮುಂದಕ್ಕೇನು ಏನ್ ಪರಿಸ್ಥಿತಿ ಹೋಗೋದಾ? ಅಲ್ಲೋ ಕೇಳೋಣ, ಅವ್ರು ಯಾರು ಏನಂತ.